ನಮಸ್ಕಾರ ಸ್ನೇಹಿತರೆ, ನಾಳೆ ಭಾರತ ಮತ್ತು ಬಾಂಗ್ಲಾದೇಶದ ಮೊದಲನೇ ಟೆಸ್ಟ್ ಪಂದ್ಯ ನಡೀತಿದೆ ಸ್ನೇಹಿತರೆ. ಚಿದಂಬರಂ ಸ್ಟೇಡಿಯಂನಲ್ಲಿ ಈ ಪಂದ್ಯ 9:30 ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಒಂದ್ ಕಡೆ ಪಾಕಿಸ್ತಾನದ ವಿರುದ್ಧ ಟೆಸ್ಟ್ ಸರಣಿಯನ್ನು ಬಾಂಗ್ಲಾದೇಶ ತಂಡ ಗೆದ್ಕೊಂಡಿದೆ ಸ್ನೇಹಿತರೆ. ಇನ್ನೊಂದ್ ಕಡೆ ಭಾರತ ತಂಡವು ಶ್ರೀಲಂಕಾ ವಿರುದ್ಧ ODI ಸರಣಿಯನ್ನು ಸೋತಿದೆ ಸ್ನೇಹಿತರೆ. ಈಗ ನಾವು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಟೇಬಲ್ ನೋಡೋದಾದ್ರೆ ಭಾರತ 2ನೇ ಸ್ಥಾನದಲ್ಲಿದೆ ಸ್ನೇಹಿತರೆ ಮತ್ತು ಬಾಂಗ್ಲಾದೇಶ 4ನೇ ಸ್ಥಾನದಲ್ಲಿದೆ ಸ್ನೇಹಿತರೆ. ಈ ಬಾರಿ ದುಲೀಪ್ ಟ್ರೋಫಿಯಲ್ಲಿ ಅನೇಕ ಸ್ಟಾರ್ ಆಟಗಾರರು ಆಡಿದ್ರು ಸ್ನೇಹಿತರೆ. ಕೊಹ್ಲಿ, ರೋಹಿತ್ ಶರ್ಮಾ, ಜಸ್ಪ್ರೀತ್ ಬುಮ್ರಾ ಅವ್ರನ್ನೆಲ್ಲ ಹೊರತುಪಡಿಸಿ ಆಲ್ಮೋಸ್ಟ್ ಎಲ್ಲರೂ ಆಡಿದ್ರು ದುಲೀಪ್ ಟ್ರೋಫಿಲ್ ಸ್ನೇಹಿತರೆ. ಎಲ್ಲರೂ ವಾಪಸ್ ಟೀಮಿಗೆ ಬಂದಿದ್ದಾರೆ. ಬಟ್ ಆದ್ರೂ ನಮ್ KL ರಾಹುಲ್ ಅವರು ಕೂಡ ಆಡ್ತಾ ಇದಾರೆ, ಅದೊಂದು ಖುಷಿ ವಿಚಾರ. ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂದ್ರೆ ನಮ್ಮ RCB 3 ಜನ ಬೌಲರ್ಗಳು ಈ ಸತಿ ಟೆಸ್ಟ್ ಮ್ಯಾಚ್ ಅಲ್ಲಿ ಆಡ್ತವ್ರ ಸ್ನೇಹಿತರೆ. ಅದೇ ಒಂದು ಖುಷಿ ವಿಚಾರ. ಯಾಕಂದ್ರೆ ಒಂದ್ ಟೈಮ್ ಅಲ್ಲಿ RCB ಬೌಲರ್ ಅಂದ್ರೆ ಹೆಂಗ್ ನೋಡ್ತಿರೋ ಅಂತ ನಿಮ್ಗೆ ಗೊತ್ತು. ಆದ್ರೆ 3 ಜನ RCB ಬೌಲರ್ ಈ ಬಾರಿ ಟೆಸ್ಟ್ ತಂಡ ಆಯ್ಕೆ ಆಗಿರೋದು ಖುಷಿ ಪಡುವಂತ ವಿಚಾರನೇ ಸ್ನೇಹಿತರೆ. ಯಶ್ ದಯಾಳ್, ಆಕಾಶ್ ದೀಪ್, ಮೊಹಮ್ಮದ್ ಸಿರಾಜ್ ಒಬ್ಬ ಅದ್ಭುತ ಬೌಲರ್ ಅಂತ ಈಗಾಗಲೇ IPL ಮತ್ತು ಇಂಡಿಯಾ ಟೀಮ್ ನಲ್ಲಿ ಸಾಬೀತ್ ಮಾಡಿದ್ದಾರೆ ಸ್ನೇಹಿತರೆ. ದುಲೀಪ್ ಟ್ರೋಫಿಯಲ್ಲಿ ಆಕಾಶ್ ದೀಪ್ ಮತ್ತೆ ಯಶ್ ದಯಾಳ್ ಅವರು ಅದ್ಭುತವಾಗಿ ಬೌಲಿಂಗ್ ಮಾಡಿದ್ದಾರೆ ಸ್ನೇಹಿತರೆ. ಅದರಲ್ಲೂ ಆಕಾಶ್ ದೀಪ್ ಅವರಂತೂ ಅದ್ಭುತವಾದ ಸ್ಪೆಲ್ ಅನ್ನೇ ಎಸೆದಿದ್ದಾರೆ ಸ್ನೇಹಿತರೆ. ಈ 3 RCB ಬೌಲರ್ ಗಳಲ್ಲಿ ಯಾವ ಒಂದು ಬೌಲರ್ ಗೆ ಭಾರತದ ಪ್ಲೇಯಿಂಗ್ 11 ನಲ್ಲಿ ಚಾನ್ಸ್ ಸಿಗಬಹುದೆಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಇನ್ನೂ ಹೆಚ್ಚಿನ ಅಪ್ಡೇಟ್ ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನನ್ನ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ.